ಹೇಮಶ್ರೀ 3ನೇ ವರ್ಷದ ಪುಣ್ಯ ಸ್ಮರಣಾರ್ಥ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ ದಂಪತಿಗಳು. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಕ್ಲಸ್ಟರ್ಗೆ ಸೇರಿದ ಮರಬಹಳ್ಳಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ದಿವಂಗತ ಕೆ.ವಿ. ಹೇಮಶ್ರೀ ಅವರ ಹುಟ್ಟುಹಬ್ಬದ ಅಂಗವಾಗಿ ವೆಂಕಟರಮಣಪ್ಪ ಮತ್ತು ಗೌರಮ್ಮ ಎಂಬ ದಂಪತಿಗಳು ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಸಿಹಿ ಹಂಚಿ ಸಾರ್ಥಕತೆ ಮೆರೆದರು. ಇದೇ ವೇಳೆಯಲ್ಲಿ ಈ ಒಂದು ಸರಳ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಶಿಕ್ಷಕಿ ಸರಿತಾ, ದಿವಂಗತ ಹೇಮಶ್ರೀಯವರು ಆಕಸ್ಮಿಕವಾಗಿ ತೀರಿಕೊಂಡಿದ್ದು ಆಕೆಯ ನೆನಪಿನಾರ್ಥಕವಾಗಿ ಮಗಳ ಪ್ರೀತಿಯನ್ನು ಮಕ್ಕಳಲ್ಲಿ ಕಾಣುವ ಸಲುವಾಗಿ ನೆನಪಿಗಾಗಿ ಮರಬಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ ವೆಂಕಟರಮಣಪ್ಪ ಮತ್ತು ಅವರ ಕುಟುಂಬದವರಿಗೆ ದಾನ ಮಾಡತಕ್ಕಂಥ ಶಕ್ತಿ ಭಗವಂತ ಮತ್ತಷ್ಟು ನೀಡಲಿ ಎಂದು ಬಯಸುತ್ತೇನೆಂದರು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ದಾನಿಗಳು ನೀಡಿರತಕ್ಕಂಥ ಲೇಖನಿ ಸಾಮಗ್ರಿಗಳನ್ನು ಮತ್ತು ಇತರೆ ಪರಿಕರಗಳನ್ನು ಉಪಯೋಗಿಸಿಕೊಳ್ಳುವುದರೊಂದಿಗೆ ತಂದೆ ತಾಯಿಗಳಿಗೆ ಗೌರವ ತರಬೇಕು. ಶಾಲೆಯಲ್ಲಿ ನಿಷ್ಠೆಯಿಂದ ಶಿಸ್ತು ಕಲಿತು ಗುರುಗಳಿಗೆ ಗೌರವ ತರುವುದು ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ದಾನಿಗಳು ಪ್ರೇರಣೆಯನ್ನು ತಾವೆಲ್ಲ ಸಹ ಪಡೆದುಕೊಂಡು ನೀವುಗಳು ಸಹ ಉನ್ನತ ಶಿಕ್ಷಣ ಪಡೆದು ಅಧಿಕಾರಿಗಳಾಗಿ ಕೊಡುಗೆ ದಾನಿಗಳಾಗಿ ಬೆಳೆಯಲು ಎಂದು ವಿದ್ಯಾರ್ಥಿಗಳಿಗೆ ಹಿತ ನುಡಿದರು. ಈ ಸಂದರ್ಭದಲ್ಲಿ ವೆಂಕಟರಮಣಪ್ಪ ಮತ್ತು ಗೌರಮ್ಮ ದಂಪತಿಗಳು, ಮಗ ಹೇಮಂತ್, ಚಂದ್ರಶೇಖರ್, ರೂಪ, ವಿಶ್ವನಾಥ್, ಕಾಂತರಾಜ್, ಪ್ರಭಾವತಿ, ವಿಶ್ವೇಶ್ವರಯ್ಯ ಮತ್ತು SDMC ಅಧ್ಯಕ್ಷರು, ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇವತ್ತು ಅವರ ಮಗಳು ಹೇಮಶ್ರೀ ಅವರು ದಿವಂಗತರಾಗಿ ಅವರ ಸ್ಮರಣಾರ್ಥ ಪ್ರತಿ ವರ್ಷ, ಇದು 3ನೇ ವರ್ಷ, 2 ವರ್ಷಗಳಿಂದ ಕೂಡ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷ ನಿಮಗೆಲ್ಲ ಒಂದ್ಸಲ ಟ್ರ್ಯಾಕ್ ಸೂಟ್ ಕೊಟ್ಟಿದ್ರು ಅಲ್ವಾ? ಲಾಸ್ಟ್ ಟೈಮ್ ನೋಟ್ಬುಕ್ಸ್. ಈ ವರ್ಷ ನಾವು ಏನೋ ಒಂದು ಅವರ ಒಂದು ತೃಪ್ತಿಗೋಸ್ಕರ ಅವರ ಮಗಳ ಸ್ಮರಣಾರ್ಥ ಪ್ರತಿ ವರ್ಷ ನಾನೇನೋ ಒಂದು ನಮ್ಮ ಊರು ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಮನಸ್ಸಿಟ್ಟು ನಿಮಗೆಲ್ಲ ಅವರ ಕೈಲಾದಂಥ ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಮರಬಹಳ್ಳಿ ಶಾಲೆ ಪೋಷಕರು, ಮಕ್ಕಳು ಹಾಗೂ ಶಿಕ್ಷಕರು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ವಿದ್ಯಾದಾನವನ್ನು ಮಾಡುವಂಥ ಶಿಕ್ಷಕರಿದ್ದಾರಲ್ಲ, ಅವರು ಪ್ರತಿಯೊಂದು ಹಂತದಲ್ಲಿ ನಿಮಗೆ ಸಹಾಯಕವಾಗಿ ಮತ್ತೆ ನಿಮಗೆ ಹೆಚ್ಚಿನ ಜ್ಞಾನವನ್ನು ಕಳ್ಕೊಡ್ಲಿ ಅಂತ ಹೇಳ್ಬಿಟ್ಬಿಟ್ಟು ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ನಮ್ಮ ಕಮ್ಮೇಪಲ್ಲಿಯ ವೆಂಕಟೇಶನ್ ಅವರು ತುಂಬ ಸಹೃದಯಿಗಳು. ಅವರು ನಮ್ಮ ಬರ್ತೂರು ಭಾಗದಲ್ಲಿ ಕೈಲಾದ ಮಟ್ಟಿಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೇಳ್ಕೊಂಡ್ರು. ಬನ್ನಿ ಸರ್, ಮಕ್ಕಳಿಗೆ ಯಾವುದೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಅವರು ತಮ್ಮ ಮಗಳ ಸವಿನೆನಪಿಗಾಗಿ ಹೇಮಶ್ರೀ ಅದು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಮಗಳನ್ನು ನೆನೆಸ್ಕೊಂಡು ಅವಳ ಬರ್ತ್ಡೇ ದಿವಸ ನಿಮಗೆ ಬುಕ್ಗಳನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಭಗವಂತ ಹೇಮಶ್ರೀ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ನಮ್ಮ ವೆಂಕಟೇಶ್ ಅವರ ಕುಟುಂಬಕ್ಕೆ ಭಗವಂತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಾಯ ಮಾಡುವಂತ ಶಕ್ತಿಯನ್ನ ಕೊಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಸಹೃದಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಹಾಯ ಮಾಡುವಂತ ಒಂದು ಅಷ್ಟು ಸಂಪತ್ತು ಅವ್ರಿಗೆ ಬರಲಿ, ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತಾ, ಅವರಿಗೆ ನಮ್ಮ ಶಾಲೆಗೆ ಮಕ್ಕಳಿಗೆ ಪ್ರತಿ ವರ್ಷ ಏನೋ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.